ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ನ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಶ್ರೀರಾಮನವಮಿ, ಹಾಗಾಗಿ ಹಬ್ಬದ ವಾತಾವರಣನೇ ಇದೆ ಮನೇಲಿ. ಸೊ ನಾವು ಶ್ರೀರಾಮನವಮಿನೂ ಕೂಡ ಚೆನ್ನಾಗೇನೆ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಹಾಗಾಗಿ ನಾನು ಕೂಡ ರೆಡಿ ಆಗಿದ್ದೀನಿ. ಸೊ ಇವತ್ತು ಅಡುಗೆ ಕೂಡ ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊತೀನಿ. ಇವತ್ತು ಸ್ವಲ್ಪ ಸ್ಪೆಷಲ್ ಅಡುಗೆನೇ ಮಾಡ್ತೀವಿ, ಹಬ್ಬದ ಅಡುಗೆ ಥರನೇ. ಸೊ ಏನು ಅಡುಗೆ ಮಾಡ್ತೀವಿ ಏನು ಅನ್ನೋದೆಲ್ಲ ಕೂಡ ಶೇರ್ ಮಾಡ್ಕೊತೀವಿ. ಹಾಗೆ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇವತ್ತು ಡೇ 41. ಸೊ ನೆನೆದ 40 ಡೇಸ್ ಎಷ್ಟು ವೆಯ್ಟ್ ಲಾಸ್ ಆಗಿದೆ ಏನು ಅನ್ನೋದನ್ನ ನೀವು ನೋಡಿರ್ತೀರಾ. ಇವತ್ತು ಡೇ 41. ಬೆಳಗ್ಗೆ ಎದ್ದ ತಕ್ಷಣನೇ ಡಿಟಾಕ್ಸ್ ವಾಟರ್ನ ತಗೊಂಡೆ. ಡಿಟಾಕ್ಸ್ ವಾಟರ್ನ ಕುಡ್ದಿದ್ದೀನಿ. ಸೊ ಇನ್ನು ಮಧ್ಯಾಹ್ನಕ್ಕೇನೆ ಒಂದು ಊಟನ ಮಾಡ್ತೀನಿ. ಸೊ ಮಧ್ಯಾಹ್ನಕ್ಕೆ ಸ್ವಲ್ಪ ಹೆವಿ ಮೀಲ್ಸ್ ಇರುತ್ತೆ, ಹಾಗಾಗಿ ಹಬ್ಬದ ಊಟ ಇರುತ್ತಲ್ಲ, ಹಾಗಾಗಿನೇ ಸೊ ನಂದು ಡಿಟಾಕ್ಸ್ ಕ್ಯೂಬ್ ಏನಿರುತ್ತೆ ಅದನ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ನಾನು ತಗೊಂಡಿದ್ದೀನಿ. ಸೊ ಅದು ಅಂದರೆ ಬಾಡಿನ ಡಿಟಾಕ್ಸ್ ಮಾಡೋಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನನ್ನ ಫೇವರೇಟ್ ಡ್ರಿಂಕ್ ಅಂತಾನೆ ಹೇಳ್ಬೋದು. ಅದನ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ವಿಡಿಯೋನು ಕೂಡ ಸಪ್ರೇಟ್ ಆಗಿ ಮಾಡಿದ್ದೀನಿ. ನೀವು ಅಲ್ಲೂ ಕೂಡ ಹೋಗಿ ನೋಡ್ಬೋದು ಆ ಕ್ಯೂಬ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ. ಎನಿವೆ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಎಲ್ಲ ಸಪೋರ್ಟ್ ಮಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಇವತ್ತು ಏನೆಲ್ಲ ಅಡುಗೆ ಮಾಡ್ತೀನಿ ಅನ್ನೋದು ಕೂಡ ರೆಸಿಪಿನೂ ಕೂಡ ಇವತ್ತು ಶೇರ್ ಮಾಡ್ಕೊತೀನಿ. ಸೊ ಬನ್ನಿ ಎನಿವೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ನಮ್ಮನೇಲಿ ಹೇಗೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀನಿ ಅಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಫಸ್ಟ್ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಸೊ ಇದು ಮಾವಿನಕಾಯಿ ಬಂದ್ಬಿಟ್ಟು ನಾನು ಹಬ್ಬದ ದಿನನೇ ಮಾಡಬೇಕು ಅಂತ ತಂದಿಟ್ಕೊಂಡೆ. ಆ ಹಬ್ಬದ ದಿನ ಮಾಡೋಕ್ಕಾಗಿಲ್ಲ, ಹಾಗಾಗಿ ಇವತ್ತು ಮಾಡೋಣ ಅಂತ. ನಂಗೆ ತುಂಬ ಇಷ್ಟ ಮಾವಿನಕಾಯಿ ಚಿತ್ರಾನ್ನ. ಅದರಲ್ಲೂ ತುಂಬ ಫ್ಲೇವರ್ಫುಲ್ ಆಗಿ ತುಂಬ ಚೆನ್ನಾಗಿ ಮಾಡ್ತೀನಿ ಮಾವಿನಕಾಯಿ ಚಿತ್ರಾನ್ನ. ಹಾಗಾಗಿ ಆ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಏನು ಅನ್ನೋದು ತೋರಿಸ್ತೀನಿ. ಫಸ್ಟ್ ಮಸಾಲ ರುಬ್ಕೋಬೇಕು. ಮಸಾಲಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ಹಾಕ್ತೀನಿ ಅಂತ ಮಸಾಲೆಗೆ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ಮಸಾಲಾನ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಇಂಚು ಶುಂಠಿ ಕೂಡ ಹಾಕೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ, ಹಾಗೆಯೇ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಅರ್ಧ ಹೋಳು ತೆಂಗಿನಕಾಯಿ, ಸೊ ಆಮೇಲೆ ಕೊತ್ತಂಬರಿ ಮತ್ತು ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಈ ಮಾವಿನಕಾಯಿ ಚಿತ್ರಾನ್ನಕ್ಕೆ ಈ ಮಸಾಲ ಏನು ಹಾಕ್ತೀವಿ ಇದೇ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ತುಂಬ ಫ್ಲೇವರ್ಫುಲ್ಲಾಗಿ ಬರುತ್ತೆ. ಅದನ್ನೆಲ್ಲ ನೀವು ತುಂಬ ನುಣ್ಣಗೆ ಬೇಡ, ಸ್ವಲ್ಪ ಮೀಡಿಯಮಲ್ಲಿ ರುಬ್ಕೊಂಡ್ರೆ ಸಾಕು. ಸೊ ಮಸಾಲ ಎಲ್ಲ ರುಬ್ಕೊಂಡಿದ್ದೀನಿ. ಹಾಗೆ ಏನೇನು ಬೇಕೋ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಕ್ವಿಕ್ ಆಗಿ ಮಾಡ್ಕೊಳ್ಳೋಣ. ಸೊ ನಾನಿಲ್ಲೊಂದು ಬಾಣಲಿ ಇಟ್ಕೊಂಡು ಸೊ ನಾವು ಚಿತ್ರಾನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಚಿತ್ರಾನ್ನಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ಸಾಸಿವೆ. ಸೊ ಮೇಯ್ನ್ ಚಿತ್ರಾನ್ನಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅದನ್ನೆಲ್ಲ ಹಾಕ್ಕೊಳ್ಳೋಣ. ಸಾಸಿವೆ ಆಗಿರ್ಬೋದು, ಹಾಗೆ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟನ್ನು ಹಾಕ್ಕೊಂಡು ಮಾಡ್ಕೊಳ್ಳೋ ಅಂಥದ್ದು. ಸೊ ಎಲ್ಲನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟು ಕಡಲೆ ಬೀಜ ಹಾಕ್ಕೊಂಡು ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಆಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡ್ರೆ ಸೊ ಅದು ನೀಟಾಗಿ ಫ್ರೈ ಆಗುತ್ತೆ. ಎಲ್ಲ 3 ಒಟ್ಟಿಗೆ ಹಾಕ್ಕೊಂಡ್ರೆ ಏನಾಗುತ್ತೆ, ಒಂದು ಇವೆರಡು ಸೀದೋಗ್ಬಿಡುತ್ತೆ, ಕಡಲೆ ಬೀಜ ಇನ್ನೂ ಆಗಿರಲ್ಲ. ಹಾಗಾಗಿ ಕಡಲೆ ಬೀಜ ಸ್ವಲ್ಪ ಆದಮೇಲೆ ಫ್ರೈ ಆದಮೇಲೆ ಇದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಈ ಹಸಿಮೆಣಸಿನ್ಕಾಯಿ ಖಾರ ಇಲ್ಲ, ಹಾಗಾಗಿ ಹಾಕ್ಕೊತಾ ಇದ್ದೀನಿ. ನೀವಿಲ್ಲಿ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಬೋದು. ಒಂದು ದಪ್ಪ ಗೆಡ್ಡೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದು ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು. ಸೊ ಇದನ್ನು ಈರುಳ್ಳಿದು ರಾಸ್ ಮೇಲೆ ಹೋಗೋ ತನಕ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರೋ ಅಂಥ ಮಸಾಲನ ಕೂಡ ಹಾಕ್ಕೊಳ್ಳೋಣ. ಮಸಾಲಾನ ರುಬ್ಬೇಕಾದ್ರೆ ವಾಟರ್ನ ಜಾಸ್ತಿ ಹಾಕ್ಕೋಬಾರ್ದು. ಒಂದೇ ಒಂದು ಸ್ವಲ್ಪ ಜಸ್ಟ್ ಅದು ಬ್ಲೆಂಡ್ ಆಗೋದಕ್ಕಷ್ಟೇ ವಾಟರ್ನ ಹಾಕ್ಕೊಂಡ್ರೆ ಸೊ ಅದು ಚೆನ್ನಾಗಿ ಬರುತ್ತೆ ಮಸಾಲ ಕೂಡ. ಇಲ್ಲಾಂದರೆ ಒಂಥರ ಈರುಳ್ಳಿ ಜೊತೆ ನೀರೆಲ್ಲ ಮಿಕ್ಸ್ ಆಗಿ ಅದು ಚೆನ್ನಾಗಿರಲ್ಲ. ಅದ್ರದ್ದು ಮತ್ತು ನೀರೆಲ್ಲ ಹಿಂಗಾಗಿ ಜಾಸ್ತಿ ಟೈಮ್ ತೊಗೊಳುತ್ತೆ. ಆವಾಗ ನಿಮ್ಗೆ ಮಸಾಲ ಟೇಸ್ಟೇ ಹೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ವಾಟರ್ನ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಸೊ ಈ ಆನಿಯನ್ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಈ ಥರ ವಾಟರ್ ಕಮ್ಮಿ ಹಾಕಿದರೆ ಒಂದು 2 ನಿಮಿಷದಲ್ಲೆಲ್ಲ ಚೆನ್ನಾಗಿ ಅದು ನೀರೆಲ್ಲ ಎಳ್ಕೊಂಡು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ತುರಿದಿರೋ ಅಂಥ ಮಾವಿನಕಾಯಿ ಕೂಡ ಹಾಕ್ಕೊಳ್ಳೋಣ. ತುರಿದಿರೋ ಅಂಥ ಮಾವಿನಕಾಯಿನ ಹಾಕ್ಕೊಂಡು ಇವಾಗ ಅದ್ರ ಜೊತೆನೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಸ್ವಲ್ಪ ಇದಕ್ಕೆ ನಾವು ಇವಾಗ ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ, ಅರಿಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಕಲರ್ಗೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ.
ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಕೊಂಡು ಒಂದೆರಡು ನಿಮಿಷ ಬೇಕಾದ್ರೆ ಫ್ರೈ ಮಾಡ್ಕೊಳ್ಳಿ. ಇಲ್ಲ ಅಂದರೆ ರಾ ಸ್ಮೆಲ್ ಇಷ್ಟ ಆಗಲ್ಲ ಅಂದರೆ ನೀವು ರೈಸ್ ಮೇಲೆ ಕೂಡ ಹಾಕೋಬೋದು. ಇಲ್ಲಪ್ಪ ಸ್ಮೆಲ್ ಇದರ ಬರುತ್ತೆ ಅನ್ನೋದಾದರೆ ಸ್ವಲ್ಪ ಈ ಥರ ಜಸ್ಟ್ ಒಂದೆರಡು ಸೆಕೆಂಡ್ ಹಿಂಗೆ ಮಾಡಿದರೆ ಆಗುತ್ತೆ. ಸೊ ಇವಾಗ ಚಿತ್ರಾನ್ನ ಗೊಜ್ಜು ರೆಡಿ ಆಗಿದೆ, ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು. ಸೊ ಇದನ್ನು ಎತ್ತಿ ನೀವು ಒಂದು ವಾರ ತನಕ ಬೇಕಾದ್ರೂ ಫ್ರಿಜ್ಜಲ್ಲಿ ಇಟ್ಕೊಂಡು ಸೊ ಅವಾಗವಾಗ ಊಟ ಅಂದರೆ ನೀವು ಯಾವಾಗ ಚಿತ್ರಾನ್ನ ತಿನ್ನಬೇಕು ಅನಿಸುತ್ತೆ ಅವಾಗೆಲ್ಲ ಮಿಕ್ಸ್ ಮಾಡ್ಕೋಬೋದು. ನಾನು ಸ್ವಲ್ಪ ಗೊಜ್ಜು ಎತ್ತಿ ಇಟ್ಬಿಟ್ಟು ಹಾಗೆಯೇ ರೈಸ್ನ ನಾನು ಮೊದಲೇ ಮಾಡಿಟ್ಟಿದ್ದೆ. ನಾನೇನಾದರೂ ಚಿತ್ರಾನ್ನ ಈ ಥರ ಪುಳಿಯೋಗರೆ ಈ ಥರ ಎಲ್ಲ ಮಾಡ್ತೀನಿ ಅಂದರೆ ಸಪ್ರೇಟ್ ನಾನು ಪಾತ್ರೆಯಲ್ಲೇ ಅನ್ನ ಮಾಡ್ಕೊತೀನಿ, ಕುಕ್ಕರಲ್ಲೆಲ್ಲ ಇಡೋಕ್ಕೆ ಹೋಗಲ್ಲ. ಬಸ್ತು ಮಾಡೋದ್ರಿಂದ ಸೊ ತುಂಬ ಹುಡಿ ಹುಡಿ ಇರಬೇಕು ಅನ್ನ. ಇದಕ್ಕೆ ಸ್ವಲ್ಪ ಏನಾದರೂ ಮುದ್ದೆ ಮುದ್ದೆ ಇದ್ದರೆ ಚೆನ್ನಾಗಿರಲ್ಲ. ಸೊ ಇವಾಗ ರೆಡಿ ಆಯಿತು ನಮ್ಮ ಮಾವಿನಕಾಯಿ ಚಿತ್ರಾನ್ನ. ತುಂಬ ಫ್ಲೇವರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ರೆಸಿಪಿ. ಸೊ ನಾನಿವತ್ತು ನುಗ್ಗೆಕಾಯಿ ಹಾಗೆ ಆಲೂಗಡ್ಡೆ ಹಾಕಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಸೊ ನಾನು ಏನಾದರೂ ನುಗ್ಗೆಕಾಯಿ ಸಾಂಬಾರು ಮಾಡೋದಂದ್ರೆ ಹೀಗೆ ಬೇಯಿಸ್ಬಿಟ್ಟು ಮಾಡ್ತೀನಿ ಪಾತ್ರೆಗಳನ್ನೇ, ಕುಕ್ಕರ್ಗೆ ಹಾಕಿ ಕೂಗ್ಸಲ್ಲ. ಯಾಕೆಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನುಗ್ಗೆಕಾಯಿ ಕೂಡ ತುಂಬ ಜಾಸ್ತಿ ಬೇಯಲ್ಲ, ಮೀಡಿಯಮ್ ಆಗಿ ಬೇಯುತ್ತೆ. ಹಾಗಾಗಿ ಸೊ ಪಾತ್ರೆಯಲ್ಲೇ ಬೇಯಿಸ್ಕೊಂಡ್ಬಿಡ್ತೀನಿ. ಅದು ಮತ್ತೆ ಪಾತ್ರೆಯಲ್ಲಿ ಬೇಯಿಸ್ಕೊಂಡು ಮಾಡೋ ಸಾಂಬಾರು ಟೇಸ್ಟೇ ಡಿಫ್ರೆಂಟ್ ಇರುತ್ತೆ. ಸೊ ನಾವು ಕುಕ್ಕರ್ಗೆಲ್ಲ ಹಾಕಿ ಕೂಗ್ಸೋ ಟೇಸ್ಟೇ ಡಿಫ್ರೆಂಟ್ ಇರುತ್ತೆ. ನಾನು ನುಗ್ಗೆಕಾಯಿಗಳು ಏನಾದರೂ ಸ್ಪೆಷಲ್ ವೆಜಿಟೇಬಲ್ಸ್ ಹಾಕ್ತಿದ್ದೀನಿ ಅಂದರೆ ಹಾಗೆ ಮಾಡ್ಕೊತೀನಿ. ನಾರ್ಮಲ್ ಏನಾದರೂ ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ ಅಂದರೆ ಎಲ್ಲ ಕುಕ್ಕರಲ್ಲೇ ಕೂಗಿಸ್ಕೊಂಡು ಮಾಡ್ಕೊತೀನಿ. ಸೊ ಈ ಥರ ನುಗ್ಗೆಕಾಯಿ ಸಾಂಬಾರೆಲ್ಲ ಆದರೆ ಸೊ ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ಟೈಮ್ ತೊಗೊಂಡಾಗಲಿ ಅಂತ ಹಿಂಗೆ ಮಾಡ್ತೀನಿ. ಇದು ಟೇಸ್ಟ್ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಸೊ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊಂಡೇನೆ. ಸಾಂಬಾರು ಕೂಡ ರೆಡಿ ಆಗುತ್ತೆ ಒಂದು 5-10 ಮಿನಿಟ್ಸಲ್ಲಿ. ಹಾಗೆ ಇಲ್ಲಿ ಹೆಸರುಬೇಳೆ ಪಾಯಸ ಕೂಡ ಮಾಡ್ಕೊಂಡಿದ್ದೀವಿ. ಸೊ ಬಾಸುಗೆ ಫೇವ್ರೇಟ್ ಅಂತ ಹೇಳ್ಬೋದು ಹೆಸರುಬೇಳೆ ಪಾಯಸ. ಹಾಗಾಗಿ ಅವನಿಗೆ ಹಾಗೆ ದೇವ್ರಿಗೂ ಕೂಡ ಇಡ್ಬೋದು ಅಂತ ಪಾಯಸ. ನಾನು ಇವತ್ತು ಪಾಯಸ ಬಂದ್ಬಿಟ್ಟು ಸೊ ನಾವು ಬಂಗಾರಪೇಟೆ ಬಂತಲ್ಲ ಅವಾಗ ಈ ಕಾಯಿನ ತಲೆ ಮೇಲೆ ಹೊಡೆದಿದ್ದ ಕಾಯಿ. ಸೊ ಅದ್ರಲ್ಲಿ ಏನಾದ್ರು ಸ್ವೀಟ್ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಏನಾದರೂ ಮಾಡೋಣ, ಏನು ಮಾಡೋಣ ಬರ್ಫಿ ಮಾಡೋಣ ಅಂದರೆ ಅಷ್ಟೊಂದಿರಲಿಲ್ಲ. ಸರಿ ಅಂದ್ಬಿಟ್ಟು ಇವತ್ತು ಹೇಗಿರೋ ಒಳ್ಳೆ ದಿನ ಅಲ್ವಾ, ಹಾಗಾಗಿ ಪಾಯಸ ಮಾಡಿದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಇದನ್ನ ತಲೆ ಮೇಲೆ ಹೊಡೆಯೋ ಕಾಯಿ ಎಷ್ಟು ಚೆನ್ನಾಗಿ ಎಲ್ಲ ತೆಗೆದ್ಬಿಟ್ಟು ಫುಲ್ಲು ಸಾಫ್ಟ್ ಮಾಡಿರ್ತಾರೆ. ಅದು ಚುಪ್ಪೆಲ್ಲ ತಿನ್ನೋದು ನಮ್ಮ ಕ್ಯೂಟಿ ಎಲ್ಲ ಹಾಕಿದ್ದಾರೆ ಆಟಾಡೋಕ್ಕೆ ಅಂತ ಇಟ್ಕೊಂಡ್ರು. ಚಿಪ್ಪು ತುಂಬ ಚೆನ್ನಾಗಿ, ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ. ಚಿಪ್ಪು ಅದರಲ್ಲಿ ಒಂದು ನಾರು ಕೂಡ ಇಲ್ಲ, ಅಷ್ಟು ಚೆನ್ನಾಗಿದೆ. ಹಾಗಾಗಿ ನಾನು ಸುಮ್ಮನೆ ಬಿಸಿ ಮಾಡ್ಕೊಂಬಿಟ್ಟು ಹಂಗೆ ಬಿಡಿಸ್ಕೊಂಡೆ. ಚೆನ್ನಾಗಿತ್ತು ನೋಡೋದಕ್ಕೆ ಅಂತ ಹಂಗೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಅಷ್ಟು ಸಾಫ್ಟ್ ಆಗಿರುತ್ತೆ. ಈ ಥರದ್ದು ತಲೆ ಮೇಲೆ ಕಾಯಿ ಹೊಡಿತಾರೆ. ಸೊ ಅದನ್ನ ಸ್ವೀಟ್ ಏನಾದರೂ ಮಾಡಿ ಮನೆಗೆ ತಗೊಂಡೋಗಿ ಅಂತ ಹೇಳಿದ್ರು. ಹಾಗಾಗಿ ಸ್ವೀಟ್ ಮಾಡಿದ್ದೆ. ಇನ್ನು ಪಾನಕ ಮಾಡೋದಕ್ಕೆ ಕರ್ಬೂಜ ಎಲ್ಲ ತೊಗೊಬಂದಿದ್ದೀನಿ. ನೆನ್ನೆ ನೋಡಿ ಇದಿಷ್ಟು ದಪ್ಪ ಖರ್ಜೂರ, ನಾನು ಕರ್ಬೂಜ ಹಣ್ಣು ನೋಡಿಲ್ಲ. ಇಲ್ಲಿ ಏನೋ ಚೆನ್ನಾಗಿಲ್ಲ, ನೀವು ಒಂಥರ ಹೋಗ್ಬಿಟ್ಟಿದ್ದೆ. ಹೆಂಗೋ ನಾನು 3 ತೊಗೊಬಂದಿದ್ದೆ. ಸೊ ಹಾಗಾಗಿ 2 ಕರ್ಬೂಜ ಇದೆ. ಇವಾಗ 2 ಕರ್ಬೂಜ ಹಾಕಿ ಹೆಸರು ಬೇಳೆ ಕೂಡ ಮಾಡಬೇಕು. ಮೇಯ್ನ್ ಈ ಶ್ರೀರಾಮನವಮಿಗೆ ಅಂದರೆ ಹೆಸರುಬೇಳೆ, ನೀರು ಮಜ್ಜಿಗೆ ಮತ್ತು ಪಾನಕ ಇದಂತೂ ಕಂಪಲ್ಸರಿ ಮಾಡ್ತೀವಿ. ಸೊ ನಾನಿಲ್ಲಿ ಹೆಸರುಬೇಳೆ ಎಲ್ಲ ನೆನೆಸಿಟ್ಟಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಅಂದರೆ ನಮ್ಮಲ್ಲಿ ಜಾಸ್ತಿ ತಿನ್ನಲ್ಲ, ಹಾಗಾಗಿ ಸ್ವಲ್ಪನೇ ನೆನೆಸಿಟ್ಟಿದ್ದೀನಿ. ಇದಕ್ಕೆ ಇದೆಲ್ಲ ಹಾಕಿದ್ರೆ ಸೌತೆಕಾಯಿ ಎಲ್ಲ ಹಾಕಿದ್ರೆ ಜಾಸ್ತಿ ಆಗುತ್ತೆ. ಹಾಗೆಯೇ ಮೊಸರು ಕೂಡ ಇವಾಗ ತರಿಸ್ತೆ, ಖಾಲಿ ಆಗಿತ್ತು ಮನೇಲಿ ಮೊಸರು. ಮತ್ತು ಮೊಸರು ಮನೇಲಿ ಯೂಸ್ ಮಾಡಿರೋದಿತ್ತು, ಹಾಗಾಗಿ ಯೂಸ್ ಮಾಡಿರೋ ಮೊಸರು ಬೇಡ ಅಂದ್ಬಿಟ್ಟು ಸೊ ಇವತ್ತು ಕೈಲಿ ಮೊಸರು ಕೂಡ ತರಿಸ್ದೆ. ಇವಾಗ ಸಾಂಬಾರು ಆದ ತಕ್ಷಣವೇ ಹೆಸರುಬೇಳೆ, ನೀರು ಮಜ್ಜಿಗೆ ಹಾಗೇನೆ ಇದು ಪಾನಕ ಎಲ್ಲ ಮಾಡಿಬಿಟ್ಟು ಸೊ ಪೂಜೆ ಕೂಡ ಮಾಡ್ಕೊಬೇಕು. ನಾನು ಒಂದೇ ಸಲ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಸೊ ಇದೆಲ್ಲ ಪಾನಕ ಎಲ್ಲ ದೇವ್ರ ಹತ್ರ ಇಟ್ಟು ಪೂಜೆ ಮಾಡೋಣ, ಒಂದೇ ಸಲ ಎಲ್ಲ ರೆಡಿ ಮಾಡ್ಕೊಂಡು ಅಂದ್ಕೊಂಡು ಸೊ ಒಂದೊಂದೇ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಇದ್ರಲ್ಲಿ ತೊಯ್ತು ಹೋಗ್ರಪ್ಪ.
ಇನ್ನು ನುಗ್ಗೆಕಾಯಿ ಸಾಂಬಾರು ಕೂಡ ರೆಡಿ ಆಯಿತು. ನಾವು ಹಬ್ಬ ಏನಾದರೂ ಇದೆ ಅಂದಾಗ ಈ ನುಗ್ಗೆಕಾಯಿ ಸಾಂಬಾರು ಇರಬೇಕು. ಅದೊಂಥರ ಏನೋ ನುಗ್ಗೆಕಾಯಿ ಸಾಂಬಾರು ಹಬ್ಬದ ದಿನ ಮಾಡಿದರೆ ಅದೊಂಥರ ಸ್ಪೆಷಲ್ ಅನಿಸುತ್ತೆ. ಎಲ್ಲರಿಗೂ ಅನಿಸುತ್ತೆ ಗೊತ್ತಿಲ್ಲ, ಬಟ್ ನನಗೆ ಹಂಗೆ ಅನಿಸುತ್ತೆ ಹಬ್ಬ ಏನಾದರೂ ಇದ್ದಾಗ ನುಗ್ಗೆಕಾಯಿ ಸಾಂಬಾರು ಮಾಡಬೇಕು ಅಂತ. ಹಾಗೆಯೇ ಇಲ್ಲಿ ನಾನು ಪಾನಕ ಮಾಡೋದಕ್ಕೆ ಅಂದ್ಬಿಟ್ಟು ಬೆಲ್ಲನ ನೆನೆಯೋಕ್ಕೆ ಇಡ್ತಾ ಇದ್ದೀನಿ. ನಾನಿಲ್ಲಿ 2 ನಾಟಿ ಬೆಲ್ಲ ಮತ್ತು ಮಾಮೂಲಿ ಬೆಲ್ಲ ಬರುತ್ತಲ್ಲ, ಹಾಗಾಗಿ ಆ 2 ಬೆಲ್ಲನೂ ಕರಗೋದಕ್ಕೆ ಇಡ್ತಾ ಇದ್ದೀನಿ. ಅದು ಚೆನ್ನಾಗಿ ಕರಗಬೇಕು. ಕರಗಿದ್ಮೇಲೆ ಸೋಸಿಕೊಂಡು ನಾವು ಪಾನಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾನಿಲ್ಲಿ ಹೆಸರು ಬೇಳೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ನೆನೆಸಿರೋ ಅಂಥ ಹೆಸರು ಬೇಳೆ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಕಟ್ ಮಾಡಿರೋ ಅಂಥ ಸೌತೆಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ತುರಿದಿರೋ ಅಂಥ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮಾವಿನಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ ಮಾವಿನಕಾಯಿ ಕೂಡ ಆ್ಯಡ್ ಮಾಡಿಕೊಂಡ್ರೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಆಪ್ಷನಲ್ಲು ಈ ಪೊಮಗ್ರಾನೇಟ್ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಹಾಗೆ ಅದ್ರ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಒಂದು 2 ಹಸಿರುಮೆಣಸಿನಕಾಯಿ ಕರಿಬೇವೆಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಮಜ್ಜಿಗೆಗೆ ಹಾಗೆ ಸ್ವಲ್ಪ ಕೋಸಂಬರಿಗೆ ಹಾಕ್ಕೊಂಡ್ರೆ ಕೋಸಂಬರಿ ರೆಡಿ ಆಯಿತು. ಒಂದು 5 ಮಿನಿಟ್ಸಲ್ಲಿ ಕೋಸಂಬರಿ ರೆಡಿ ಆಗಿಬಿಡುತ್ತೆ. ಎಲ್ಲ ಸೆಟ್ ಮಾಡಿಕೊಟ್ಟಿದ್ದಾನಾ? ಇಲ್ಲ. ನಾನಿಲ್ಲಿ ನೀರು ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಪಾಕೆಟಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರನ್ನ ಹಾಕ್ಕೊಂಡು ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಹತ್ರ ಮಜ್ಜಿಗೆ ಮಾಡೋದೇ ಒಂದು ಸಪ್ರೇಟ್ ಇದಿರುತ್ತಲ್ಲ, ಅದರಲ್ಲಾದ್ರೂ ನೀವು ಮಾಡ್ಕೋಬೋದು. ನನ್ನ ಹತ್ರ ಅದಿರಲಿಲ್ಲ, ಹಾಗಾಗಿ ನಾನು ಈ ಮಿಕ್ಸರಲ್ಲೇ ಬಂದುಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಜ್ಜಿಗೆದು ಅದೇನಿರುತ್ತೆ ಮೊಸರುದು ಉಪ್ಪು ಥರ ಇರುತ್ತಲ್ಲ, ಅದೆಲ್ಲ ನೀಟಾಗಿ ಕ್ರೀಮಿ ಥರ ಬರೋ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೂ ಕೂಡ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. 1-2 ಹಸಿರುಮೆಣಸಿನಕಾಯಿ ಹಾಕ್ಕೊಂಡು ಹಾಗೆಯೇ ಒಂದು ಸ್ವಲ್ಪ ಶುಂಠಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಗ್ರೈಂಡ್ ಕೂಡ ಮಾಡ್ಬೋದು. ಇಲ್ಲಿ ನೀವು ಜೀರಿಗೆ ಕೂಡ ಹಾಕೊಬೋದು. ನನಗೆ ಜೀರಿಗೆ ಸ್ಮೆಲ್ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ನಾನು ಜೀರಿಗೆನ ಹಾಕಿಲ್ಲ. ಇವಾಗ ನೀರು ಮಜ್ಜಿಗೆ ಅಂತ ಹೆಸರಲ್ಲೇ ಇದೆ, ಹಾಗಾಗಿ ನೀರನ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಇದು ಮಸಾಲೆ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮಜ್ಜಿಗೆ ಅಂತೂ. ಈ ಬೇಸಿಗೆಗೆ ಈ ಮಜ್ಜಿಗೆನ ಯಾವಾಗ ಬೇಕಾದರೂ ಮಾಡ್ಕೊಂಡು ಕುಡಿಬೋದು. ಹಾಗೆಯೇ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಹಾಗೆಯೇ ಒಗ್ಗರಣೆ ಆವಾಗಲೇ ಮಾಡಿಟ್ಕೊಂಡಿದ್ದಲ್ಲ, ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಮಸಾಲ ನೀರು ಮಜ್ಜಿಗೆ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಬ್ಬಗಳಿಗೆ ಅಂತ ಅಲ್ಲ, ರೆಗ್ಯುಲರಾಗಿ ಕೂಡ ಈ ಬೇಸಿಗೆಯಲ್ಲಿ ಮಾಡ್ಕೊಂಡು ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇನ್ನು ಮಜ್ಜಿಗೆ ಕೂಡ ರೆಡಿ ಆಯಿತು. ನೆಕ್ಸ್ಟ್ ಪಾನಕಕ್ಕೆ ಆಲ್ರೆಡಿ ನಾನು ರೆಡಿ ಮಾಡಿಟ್ಟಿದ್ದೆ. ಅದು ಬೆಲ್ಲ ಕರಗೋ ಅಷ್ಟರಲ್ಲಿ ಇವೆರಡೂ ನಾನು ರೆಡಿ ಮಾಡಿಕೊಂಡೆ. ಚೆನ್ನಾಗಿ ಹಣ್ಣಾಗಿದೆ, ಎಲ್ಲ ಕಲರು ಚೆನ್ನಾಗಿ ಬಂದಿದೆ. ಇವಾಗ ಪಾನಕ ಮಾಡ್ಕೊಳ್ಳೋಣ. ಇದರೆಲ್ಲ ಬೀಜ ಎಲ್ಲ ತೆಗೆದುಬಿಡೋಣ. ನಾನು ಆಲ್ರೆಡಿ ಪಾನಕಕ್ಕೆ ಅಂದ್ಬಿಟ್ಟು ಇದನ್ನು ಬೆಲ್ಲನ ನೆನೆಸಿಟ್ಟಿದ್ದೀನಿ. ಅದು ಸ್ವಲ್ಪ ಲೇಟ್ ಆಗುತ್ತಲ್ಲ, ಹಾಗಾಗಿ ಫಸ್ಟೇ ಕರಗಿಸ್ಬಿಟ್ಟು ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ, ಅಂದರೆ ಪಲ್ಸ್ ಮೋಡಲ್ಲಿ, ಫುಲ್ಲು ಸಣ್ಣ ಬೇಡ, ಹಾಗಾಗಿ ಪಲ್ಪೆಲ್ಲ ತೊಗೊತಾ ಇದ್ದೀನಿ. ಎಲ್ಲ ಕಟ್ ಮಾಡಿಕೊಂಡು ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಪಲ್ಸ್ ಮಾಡಲಿ ಜಸ್ಟ್ ಒಂದು ಸಲ ದೊಡ್ಡ ಮಾಡಿಕೊಂಡ್ರೆ ಸಾಕು. ಫುಲ್ ಎಲ್ಲ ಗ್ರೈಂಡ್ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಪಲ್ಸ್ ಮಾಡಲಿ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಇಲ್ಲಿ ಜ್ಯೂಸು ಕೂಡ ಇದ್ರೊಳಗಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಅದರಲ್ಲಿ ಇನ್ನೂ ಸ್ವಲ್ಪ ಉಪ್ಪು ಹಾಗೇ ಇದೆ. ಹಾಗೆ ಸಪ್ರೇಟಾಗಿ ನಾನು ಕಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ಪಾನಕದಲ್ಲಿ ಇದು ಕರ್ಬೂಜ ಬಾಯಿಗೆ ಸಿಗ್ತಾಯಿದೆ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಅರ್ಧ ಹೋಳ್ನಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಒಂದು 4-5 ಏಲಕ್ಕಿ ಕೂಡ ತಗೊಂಡು ಅದನ್ನು ಕೂಡ ಇವಾಗ ಚೆನ್ನಾಗಿ ಕುಟ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಒಣಶುಂಠಿ ಹಾಗೆಯೇ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಂಡ್ರೆ ಈ ಕಫ ಕೋಲ್ಡ್ ಏನಾರು ಇರುತ್ತಲ್ಲ ಆ ಥರ ಆಗುತ್ತೆ ಅನ್ನೋದು ಕಮ್ಮಿ ಆಗುತ್ತೆ. ಒಬ್ಬೊಬ್ಬರಿಗೆ ಪಾನಕ ಕುಡಿದ್ರೆ ಕೋಲ್ಡ್ ಆಗುತ್ತೆ ಅಂತೆಲ್ಲ ಇರುತ್ತಲ್ಲ, ಇದೆಲ್ಲ ಅವಾಯ್ಡ್ ಆಗುತ್ತೆ, ಕೋಲ್ಡ್ ಎಲ್ಲ ಆಗಲ್ಲ. ಆ್ಯಕ್ಚುಲಿ ಪಾನಕ ಕುಡಿಯೋದ್ರಿಂದ ಕೋಲ್ಡ್ ಆಗಲ್ಲ, ಒಬ್ಬೊಬ್ಬರಿಗೆ ಕೋಲ್ಡ್ ಬಾಡಿ ಇದ್ದರೆ ಏನು ಕುಡಿದ್ರೂ ಕೋಲ್ಡ್ ಆಗ್ತಾ ಇರುತ್ತೆ. ಈ ಥರ ಎಲ್ಲ ಮಾಡೋದ್ರಿಂದ ಕಫ ಕೋಲ್ಡ್ ಏನಾಗಲ್ಲ. ಇವಾಗ ನಮ್ಮ ಪಾನಕ ಕೂಡ ರೆಡಿ ಆಯಿತು. ಶ್ರೀರಾಮನವಮಿಗೆ ಮೇಯ್ನ್ ಬೇಕಾಗಿರೋದೇ ಈ 3 ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ಅಂದರೆ ಈ ಮೂರು ಡಿಶಸ್ಸು ಏನು
ನೀರು ಮಜ್ಜಿಗೆ ಪಾನಕ ಹಾಗೆಯೇ ಸೊ ಕೋಸಂಬರಿನ ರೆಡಿ ಮಾಡಿಕೊಂಡೆ. ಸೊ 3 ಕೂಡ ರೆಡಿ ಆಯಿತು ಬೇಗನೆ. ಸೊ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಇವಾಗ ಅಡುಗೆ ಎಲ್ಲ ರೆಡಿ ಆಯಿತು. ಸೊ ಪಾನಕ ಮಜ್ಜಿಗೆ ಹಾಗೆಯೇ ಕೋಸಂಬರಿ ರೆಡಿ ಮಾಡಿಟ್ಟೆ. ಸೊ ಇಲ್ಲಿ ಸೊ ಬದಲಿಗೆ ಪಾಯಸ ರೆಡಿ ಇದೆ. ಸೊ ಹಾಗೆಯೇ ನುಗ್ಗೆಕಾಯಿ ಸಾಂಬಾರ್, ಸೊ ಹಾಗೆಯೇ ಮಾವಿನಕಾಯಿ ಚಿತ್ರಾನ್ನ, ಇಲ್ಲಿ ರೈಸ್. ಸೊ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಎರಡು ಆಗಲ್ಲ, ಎರಡು ಆಗಲ್ಲ. ಹೇಗಿದೆ ಸ್ವೀಟ್ ಹೇಗಿದೆ? ಪೂಜೆ ಮುಗಿಸಿ ಎಲ್ಲರಿಗೂ ಪಾನಕ ಎಲ್ಲ ಕೊಟ್ಟು ಇನ್ನು ಮಧ್ಯಾಹ್ನದ ಊಟಕ್ಕೆ ಸೊ ನನ್ನ ಪ್ಲೇಟ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಬೆಳಗ್ಗೆನೇ ಡಿಟಾಕ್ಸ್ ಕೊಡ್ದಿಂದ ಮಧ್ಯಾಹ್ನ ಸ್ವಲ್ಪ ನನ್ನ ಊಟ ಇವತ್ತೇ ಹೆವಿನೇ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ನಾನು ಇಲ್ಲಿ ಫೈಬರ್ಗೋಸ್ಕರ, ಸೊ ಫೈಬರ್ ಆ್ಯಂಡ್ ಪ್ರೋಟೀನ್ಗೋಸ್ಕರ ನಾನಿಲ್ಲಿ ಕೋಸಂಬರಿನ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಮಾವಿನಕಾಯಿ ಚಿತ್ರಾನ್ನ, ಹಾಗೆಯೇ ನುಗ್ಗೆಕಾಯಿ ಸಾಂಬಾರ್, ರೈಸ್, ಹಾಗೆಯೇ ಸ್ವಲ್ಪ ಪಾಯಸನ ತೊಗೊಂಡೆ. ಇದಾಗಿತ್ತು ಇವತ್ತು ನನ್ನ ಮಧ್ಯಾಹ್ನದ ಲಂಚ್ ಪ್ಲೇಟ್. ಸೊ ಹಾಗಾಗಿನೇ ನಾನು ಮಧ್ಯಾಹ್ನ ನಾನು ಹೆವಿ ಮೀಲ್ಸ್ ಇರುತ್ತೆ ಅಂತ ಗೊತ್ತು, ಹಾಗಾಗಿನೇ ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ನ ಕುಡಿದಿದೆ. ಸೊ ಗಿಲ್ಟ್ ಫ್ರೀ ಇಲ್ದೇ ಆರಾಮಾಗಿ ನಾನು ಇವಾಗ ನನ್ನ ಊಟನ ಮಾಡ್ಬೋದು. ಇಲ್ಲ ಅಂದರೆ ಬೆಳಗ್ಗೆನೂ ತಿಂದು ಸೊ ಹೆವಿಯಾಗಿ ಇವಾಗಲೂ ತಿಂದೆ ಅಂದರೆ ಅದು ಜಾಸ್ತಿ ಆಗುತ್ತೆ. ಇನ್ನು ಸಂಜೆ ಹಾಗೆ ಸರಿ ಅಂದ್ಬಿಟ್ಟು ಆಚೆ ಕಡೆ ಗಿಡದಲ್ಲಿ ಹೂವು ಅರಳಿತ್ತು. ಸೊ ನಾನು ಅದನ್ನು ಅಬ್ಸರ್ವೇ ಮಾಡಿರಲಿಲ್ಲ. ಸರಿ ಅಂದ್ಬಿಟ್ಟು ದೇವ್ರಿಗೆ ಮಾಡಿಸೋಣ ಅಂದ್ಬಿಟ್ಟು ಹೂವನ್ನ ಕಿತ್ಕೊಂಡೆ. ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ ಹೂವು ಕೀಳೋದು ರೇರು, ನಾನು ಕೀಳೋಕ್ಕೆ ಹೋಗಲ್ಲ. ಅದರಲ್ಲೇ ಬಾಡೋದ್ರೂ ಕೂಡ ಹೂವನ್ನ ಕೀಳಲ್ಲ. ಇದೇನಾಗುತ್ತೆ ಅಂದರೆ ದಾಸವಾಳ ಈ ಬಿಸಿಲಿಗೆ ಇರಲ್ಲ, ಫುಲ್ ಎಲ್ಲ ಆಲ್ರೆಡಿ ನೋಡಿ ಫುಲ್ಲು ಬ್ಲಾಕ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ದೇವ್ರು ಕಳ್ಸೋಕ್ಕಿಡೋಣ ಅಂದ್ಬಿಟ್ಟು ಕಿತ್ಬಿಟ್ಟು ದೇವ್ರ ಕಳ್ಸಿಕ್ಕಿಟ್ಟೆ. ಸೊ ಇದೆಲ್ಲ ಜಾಸ್ತಿ ಇರಲ್ಲ, ಅಂದರೆ ಸಂಜೆ ಆಗ್ತಿದ್ದಂಗೆ ಫುಲ್ಲು ಹೊರಟೋಗ್ಬಿಡುತ್ತೆ. ರೋಸ್ ಆದರೆ ನಮ್ಮ ಮನೇಲಿ 10 ಡೇಸ್ ತನಕ ಇರುತ್ತೆ. ನಾನು ಅದಕ್ಕಾಗಿ ರೋಸೆಲ್ಲ ಕೀಳಕ್ಕೆ ಹೋಗಲ್ಲ. ಇನ್ನಿದಿಷ್ಟು ಫುಲ್ ಇದಾಗಿದೆಯಲ್ಲ, ಇವತ್ತು ಹಬ್ಬ ಅಲ್ವಾ ಅಂದ್ಬಿಟ್ಟು ಸೊ ಅದನ್ನು ಕಿತ್ತು ದೇವ್ರ ಹತ್ರ ಇಟ್ಟು ಇನ್ನು ಸಂಜೆ ಪೂಜೆ ಕೂಡ ಮಾಡಿಕೊಂಡೆ. ದೇವಸ್ಥಾನ ಕೂಡ ಹೋಗಬೇಕು ಅಂದ್ಕೊಂಡಿದ್ದೆ. ಹಾಗಾಗಿ ಬೇಗನೆ ಪೂಜೆ ಮುಗಿಸ್ಕೊಂಡು ಇನ್ನು ಸಂಜೆ ಅಂದರೆ ಒಂದು 7 o'clock ಆಗಿ ಹೋಗೋಣ ದೇವಸ್ಥಾನದ ಹತ್ರ ಅಂದ್ಕೊಂಡೆ. ಏಕೆಂದರೆ ಜನ ಜಾಸ್ತಿ ಇರ್ತಾರೆ. ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಣ, ಸ್ವಲ್ಪ ಈವ್ನಿಂಗ್ ಆಗೇ ಹೋಗೋಣ ಅಂದ್ಕೊಂಡು ಸೊ ಮನೇಲೂ ಕೂಡ ಸಂಜೆ ಪೂಜೆ ಎಲ್ಲ ಮುಗಿಸ್ದೆ.
ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಈವ್ನಿಂಗ್ ಇಂದ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಮ್ಮನೆ ಹಬ್ಬ ಎಲ್ಲ ಮುಗೀತು, ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ನಾನು ಕೂಡ ರೆಡಿ ಆಗಿದ್ದೀನಿ. ಅನಿ ಆಫೀಸಿಗೆ ಹೋದ್ರು, ಬಾಸನ್ ಕರ್ಕೊಂಡು ಹೋಗೋಣ ಅಂದ್ಕೊಂಡು ಸ್ನಾನ ಎಲ್ಲ ಮಾಡಿಸಿ ಕೂರಿಸಿದ್ವು. ಹಂಗೆ ನಿದ್ದೆ ಮಾಡಿಬಿಟ್ಟಿದ್ದಾನೆ. ಬೆಳಗ್ಗೆಯಿಂದ ಚೆನ್ನಾಗಿ ಕುಂದಿದ್ದ, ಹಾಗಾಗಿ ಅವ್ನು ನಿದ್ದೆ ಮಾಡಿದ್ದಾನೆ. ಸೊ ನಾನು ಬಾಸು ಬರ್ತಾಯಿಲ್ಲ, ನಾನು ಕ್ಯೂಟಿ ರುದ್ದಿ ನಾವು 3 ಜನ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂದ್ಬಿಟ್ಟು ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಸುಮ್ಮನೆ ಬೀರು ಓಪನ್ ಮಾಡಿದೆ. ಈ ಸ್ಯಾರಿ ತುಂಬ ದಿನ ಆಗಿತ್ತು ತಗೊಂಡು. ಇದ್ರದ್ದು ಬ್ಲೌಸು ನಂಗೆ ಆಗ್ತಾ ಇರಲಿಲ್ಲ. ಸೊ ನಾನು ಸಣ್ಣ ಇದ್ದಲ್ಲ ಅವಾಗ ತಗೊಂಡಿದ್ದು, ಹಾಗಾಗಿ ಹಾಕೊಂಡೇ ಇರಲಿಲ್ಲ. ಮೊನ್ನೆ ಈ ಬ್ಲೌಸ್ನ ಸ್ಟಿಚ್ ಮಾಡಿಸಿದೆ. ಈ ಬ್ಲೌಸ್ ನೋಡಿದ್ರೆ ಆಲ್ಮೋಸ್ಟ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಈ ಬಾರ್ಡ್ರಿಗೆ ಅನ್ನಿಸ್ತು. ಸರಿ ಅಂದ್ಬಿಟ್ಟು ಇವಾಗ ಈ ಸ್ಯಾರಿನ ಹಾಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ನನಗೆ ಅಲ್ಲಿ ಒಂದು ಮದುವೆ ಆಗಿದ್ದ 2ನೇ ವರ್ಷದಲ್ಲೇನೋ ಬರ್ತ್ಡೇಗೆ ಗಿಫ್ಟ್ ಆಗಿ ಕೊಟ್ಟಿದ್ದೀನಿ ಸ್ಯಾರಿ. ಸೊ ಅವಾಗ ಸ್ವಲ್ಪ ಸಣ್ಣ ಇದೆ, ಅವಾಗ ಆಗ್ತಾ ಇತ್ತು. ಇದು ನನಗೆ ಇಷ್ಟ ಅಂದ್ಬಿಟ್ಟು ಅವರು ಪಿಂಕ್ ಕಲರಲ್ಲಿ ತೊಗೊಬಂದಿದ್ರು. ಸೊ ಹಾಗಾಗಿ ಇದು ನನ್ನ ಫೇವ್ರೆಟ್ ಸ್ಯಾರಿ. ಒಂದು 4-5 ಸಲ ಹಾಕೊಂಡಿದ್ದೀನಿ ಅಷ್ಟೇ. ಅವಾಗಲೇ ನನಗೆ ಪಿಂಕ್ ಕಲರ್ ತುಂಬ ಇಷ್ಟ. ಎಲ್ಲೋಗ್ಬೇಕಾದ್ರೆ ಈ ಸ್ಯಾರಿನ ಉಟ್ಕೊತಾ ಇದೆ. ಆಮೇಲೆ ಬ್ಲೌಸ್ ಕರೆಕ್ಟಾಗಿ ಆಗಿಲ್ಲ ಅಂದ್ಬಿಟ್ಟು ಎತ್ತಿಟ್ಬಿಟ್ಟಿದೆ. ಸೊ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಕೂಡ ಮಾಡ್ಕೊಬರೋಣ. ಇನ್ನು ಬೇಗನೆ ಎಲ್ಲ ಮುಗೀತಲ್ವ. ಸೊ ಹಾಗಾಗಿ ಇವಾಗ ಆಲ್ಮೋಸ್ಟ್ 7:30 ಆಗ್ತದೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಎಲ್ಲ ಇವತ್ತು ದೇವಸ್ಥಾನ ಫುಲ್ಲು ಬ್ಯುಸಿ ಇರುತ್ತೆ, ಜನ ಇಲ್ಲಿ ಜಾಸ್ತಿ ಇರ್ತಾರೆ. ಇನ್ನು ಪಾನಕ ಮಜ್ಜಿಗೆ ಎಲ್ಲ ಕೊಡ್ತಾ ಇರ್ತಾರೆ. ಕೋಸಂಬರಿ ಎಲ್ಲ ನಮ್ಮ ಏರಿಯಾದಲ್ಲಿ ತುಂಬ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ರುದ್ದಿಗೆ ಕ್ಯೂಟಿ ಜಡೆ ಹಾಕಿರೋದು. ಎರಡು ಜಡೆ ಹಾಕಿದಾಳೆ. ರುದ್ದಿ ಟಿವಿ ನೋಡ್ಕೊಂಡು ಒಂದು ಈ ಕಡೆ ಹೋಗೈತೆ, ಒಂದು ಈ ಕಡೆ ಹೋಗೈತೆ. ಸೊ ಅವಳಿಗೆ ಬೇಜಾರಾಗಬಾರ್ದು ಅಂತ ರುದ್ದಿ ಹಂಗೆ ಇಟ್ಕೊಂಡಿದ್ದಾಳಲ್ಲಪ್ಪ. ನೋಡಿ ಇಲ್ಲಿ ಕ್ರಾಫ್ಟ್ ನೋಡಿ, ಇಲ್ಲಿ ಬೈತಲ್ಲಿ ಎಲ್ಲೋ ಈ ಕಡೆ ಬೇಕು ಅಂತ ಅದಕ್ಕೋಸ್ಕರ ವೃದ್ಧಿ ಕ್ಯೂಟಿ ಅಲ್ಬಾರ್ದು ಅಂತ ಸೊ ಹಾಗೆ ಇಟ್ಕೊಂಡಿದ್ದಾಳೆ. ನನಗೆ ಬೇಕು ನಾನು ಇದಕ್ಕೆ ಹತ್ತಿರೋದು ನಾನು ಮತ್ತೆ ಆಗ್ತಾ ಇದೆ ತಾನೆ. ಪರವಾಗಿಲ್ಲ ಬಿಡಿ, ಇವಾಗ ಮತ್ತೆ ಜಗಳ ಆಡ್ಬಿಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ದು ಬ್ಯಾಗ್ ಇನ್ನು ನಮ್ಮ ಏರಿಯಾದಲ್ಲಿ ಎಲ್ಲೂ ರಾಮನ ದೇವಸ್ಥಾನ ಇಲ್ಲ. ಹೋಗಿದ್ದೇನೋ ಗೊತ್ತಿಲ್ಲ, ಬಟ್ ನಾನು ಇಲ್ಲಿ ಸರೌಂಡಿಂಗಲ್ಲಿ ಎಲ್ಲೂ ರಾಮನ ದೇವಸ್ಥಾನ ನೋಡಿರಲಿಲ್ಲ. ಹಾಗಾಗಿ ನಮ್ಮನೆ ಏರಿದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವು. ಅಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಹಾಗೆಯೇ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ದೇವರಿಗೆ ಇವತ್ತು ಬೆಣ್ಣೆ ಅಲಂಕಾರ ಮಾಡಿದರು. ಸೊ ಅಲ್ಲೇ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವು.
ಪಾನಕ ಹಾಗೆಯೇ ಮಜ್ಜಿಗೆ ಕೋಸಂಬರಿ ಎಲ್ಲ ಕೊಟ್ಟಿದ್ರಂತೆ. ಎಲ್ಲ ಖಾಲಿ ಆಗಿತ್ತು, ಪಾನಕ ಮಾತ್ರ ಇತ್ತು. ಸೊ ನಮಗೆ ಪ್ರಸಾದವಾಗಿ ಪಾನಕ ಸಿಕ್ತು. ಸೊ ಇದಾಗಿತ್ತು ಇವತ್ತು ನಮ್ಮನೆಯ ಶ್ರೀರಾಮನವಮಿ ಹಬ್ಬದ ವಿಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ.